ನೀನು ಯಾರು ಅಂದರೆ ನನಗೆ ಗೊತ್ತಿಲ್ಲ, ಆದರೂ ನನ್ನ ನೀನು ಕರ್ಕೊಂಡು ಹೋಗ್ತೀಯ ಅಂದರೆ ಡೆಫಿನೆಟ್ಲಿ ನನ್ನ ಕಿಡ್ನಾಪ್ ಮಾಡೋಕ್ಕೆ ನಿಂಗೆ ಯಾರೋ ಹೇಳಿದ್ದಾರೆ. ಯಾರದು? ನಿನ್ನ ಹೇಳ್ತೀನಿ. ನಿನ್ನ ಕರ್ಕೊಂಡು ಹೋಗೋಕೆ ಹೇಳ್ದವರು ಬೇರೆ ಯಾರು ಅಲ್ಲ, ನಿಮ್ಮ ಮನೆಯವರೇ. ತ್ರಿವಿಕ್ರಮ್, ಮಾತು ಹದ್ದು ಮೀರ್ತಾ ಇದೆ. ಬರೀ ಮಾತಲ್ಲ, ಬರ್ತಿರೋ ಕೋಪಕ್ಕೆ. ತ್ರಿವಿಕ್ರಮ್, ಹೆದರ್ಸ್ತಾ ಇದೆಯಾ? ನನ್ನನ್ನು ಸಾಯಿಸ್ತೆ ಅಲ್ವಾ? ಹೇಗಿದ್ರು ಶಿವ ನಿನ್ನಿಂದ ದೂರ ಹೋಗ್ತಾ ಇದ್ದಾಳೆ. ನನ್ನನ್ನು ನಾನೇ ಸಾಯಿಸ್ಕೊಳ್ಳೋ ಬದಲು ನಿನ್ನ ಕೈಯಿಂದ ಸಾಯ್ತೀನಿ. ತ್ರಿವಿಕ್ರಮ್, ತಾಳ್ಮೆ ಕಳ್ಕೊಂಡು ನನ್ನ ಕೋಪನ ಕೆರಳಿಸ್ಬೇಡ. ಈಗಾಗಲೇ ಆಗಿರೋ ಗಾಯದಿಂದ ನನ್ನ ರಕ್ತ ಎಲ್ಲ ಕುದೀತಾ ಇದೆ. ಕೋಪದ ಕೈಗೆ ಬುದ್ಧಿ ಕೊಡೋ ಹಾಗೆ ಮಾಡಬೇಡ. ಯಾರ ಕೋಪ? ಏನು ಕೋಪ? ರಕ್ತ ಕುದಿತಿರೋದು ನನಗೆ. ತ್ರಿಶೂಲ್ ಏನಕ್ಕೆ ಇಲ್ಲಿ ಕರ್ಕೊಂಬಂದೆ? ನಾನು ಕರ್ಕೊಂಬಂದಿಲ್ಲ. ಮತ್ತೆ ಅವನಾಗವನೇ ಬಂದ? ತ್ರಿವಿಕ್ರಮ್, ನನ್ನ ಮಾತು ನಂಬು. ತ್ರಿಶೂಲ್ ನನ್ನಿಂದ ತಪ್ಪಿಸ್ಕೊಂಡು ಓಡ್ ಬಂದ. ಚೆನ್ನಾಗಿದೆ, ನಿನ್ನ ಕಾರ್ಟೂನ್ ಕತೆ ಸಕ್ಕದಾಗಿದೆ. ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ? ನನ್ನನ್ನು ನಾನೇ ನಂಬಲ್ಲ, ಇನ್ನು ನಿನ್ನ. ನೀನು ಹೇಳ್ತಿರೋ ಕತೆ ಹೇಗಿದೆ ಅಂತಂದರೆ ನಾನು ಮಾತ್ರ ಅಲ್ಲ, ನಿನ್ನನ್ನು ಚೆನ್ನಾಗಿ ತಿಳ್ಕೊಂಡಿರೋರು ನಂಬಕ್ಕೆ ಸಾಧ್ಯ ಅಲ್ಲ. ತ್ರಿಶೂಲು ತಪ್ಪಿಸ್ಕೊಂಡು ಬಂದ. ಅವತ್ತೇನೋ ಹೇಳ್ತಿದ್ದಲ್ಲ, ನಿನ್ನ ಜಾಗದಿಂದ ನಿನ್ನ ಪರ್ಮಿಷನ್ ಇಲ್ಲದೆ ಯಾರು ಹೊರಗಡೆ ಬರೋಕ್ಕಾಗಲ್ವಾ? ತ್ರಿಶೂಲ್ ಹೇಗೆ ತಪ್ಪಿಸ್ಕೊಂಬಂದ? ಅದು ಹೇಗೋ ಬಂದ. ಓಹೋ, ಅವ್ನು ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ನೋಡ್ಕೊಂಡು ಸುಮ್ಮನಿದ್ಯಾ, ಅಥವಾ ನೀನೇ ಹೋಗ್ಬಾ ಅಂತ ಕಳಿಸ್ಕೊಟ್ಯಾ? ಅವನನ್ನು ತಡೆಯೋಕೆ ಎಲ್ಲ ಪ್ರಯತ್ನನೂ ಮಾಡಿದೆ, ಆದರೆ ಆಗ ನನ್ನ ಶಕ್ತಿ ಕೆಲಸ ಮಾಡಲಿಲ್ಲ. ಅವನು ಅಲ್ಲಿಂದ ನನ್ನ ಜೊತೆಗೆ ಹೋರಾಡಿ ತಪ್ಪಿಸ್ಕೊಂಡು ಓಡೋದ. ಏನೋ ನಿನ್ನ ಜೊತೆ ಹೋರಾಡಿ ತಪ್ಪಿಸ್ಕೊಂಬಂದ? ನನ್ನ ಬಗ್ಗೆ ಎಲ್ಲ ಹೇಳಿದ್ಯಾ? ನಾನೇ ಅವನ್ನ ಕರ್ಕೊಂಡು ಹೋಗಕ್ಕೆ ಹೇಳಿದ್ದು ಅಂತಾನೆ ಹೇಳಿದ್ಯಾ? ಇಲ್ಲ, ನಾನೇನೋ ಹೇಳಲಿಲ್ಲ. ಇದರಿಂದ ನಿನ್ಗೆ ಯಾವ ತೊಂದರೆನೂ ಆಗಲ್ಲ, ಯೋಚನೆ ಮಾಡಬೇಡ. ಒಟ್ಟಿನ ಅವ್ನು ವಾಪಸ್ ಬಂದು ನನ್ನ ಮದುವೆ ಆಗದೆ ಇರೋ ಥರ ಏನೋ ಮಾಡ್ತಾನೆ. ತ್ರಿವಿಕ್ರಮ್, ನಿನ್ನ ಮದುವೆ ನಡೆಯುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರೋದು. ಅಂದರೆ ನನ್ನಿಂದ ತಪ್ಪಿಸ್ಕೊಂಡ್ಬಂದಿರೋ ತ್ರಿಶೂಲ್ನ ವಾಪಸ್ ಕರ್ಕೊಂಡು ಹೋಗೋದೇ ನನ್ನ ಗುರಿ. ಅದಕ್ಕೆ ಇಲ್ಲಿಗೆ ಬಂದ್ಯಾ? ಯಾರಾದರೂ ನಿನ್ನನ್ನು ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಏನೂ ಆಗಲ್ಲ. ಇವಾಗಲೇ ಬಂದು ಎದುರಿಗಿಬ್ರು ಸಿಕ್ಕಾಯ್ತು. ಏನೋ ನಮ್ಮ ಮನೆಯವರು ನಿನ್ನನ್ನು ನೋಡಿದ್ರ? ಆ ತ್ರಿಶೂಲ್ ನಿನ್ನನ್ನು ನೋಡಿದ್ನಾ? ಅವನಿನ್ನೂ ಕಾಣಿಸ್ಕೊಂಡಿಲ್ಲ. ಅವ್ನು ನೋಡೋಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗು. ಒಂದು ವೇಳೆ ನಿನ್ನನ್ನು ನೋಡಿದ್ರೆ ನೀನೇ ಕರ್ಕೊಂಡು ಹೋಗಿದ್ದು ಅಂತ ಇಡೀ ಮನೆಗೆಲ್ಲ ಹೇಳ್ತಾನೆ. ಅವಾಗ ನೀನೇ ಸಿಗಾಕೋತ್ಯಾ? ಅವ್ನು ನನ್ನನ್ನು ನೋಡಿದ್ರೆ ಯಾವ ಪ್ರಯೋಜನನೂ ಆಗಲ್ಲ. ಯಾಕಾಗಲ್ಲ? ಅವ್ನು ನಿನ್ನ ಗುರ್ತಿಡಿಯಲ್ವಾ? ನೀನೇ ಕರ್ಕೊಂಡು ಹೋಗಿದ್ದು ಅಂತ ಎಲ್ರಿಗೂ ಹೇಳಲ್ವಾ? ಅವನಿನ್ನೂ ನನ್ನ ನಿಜ ರೂಪನ ನೋಡಿಲ್ಲ. ಏನ? ನಿನ್ನ ನಿಜ ರೂಪನ ಅವ್ನು ನೋಡಿಲ್ವಾ? ನಾನಿದು ನಂಬಲ್ಲ. ನಿನ್ನ ಜೊತೆ ಫೈಟ್ ಮಾಡಿ ಬಂದಿದ್ದಾನೆ ಅಂದರೆ ನಿನ್ನ ಮುಖನ ಚೆನ್ನಾಗಿ ನೋಡಿರ್ತಾನೆ. ಇಲ್ಲ, ನೋಡಿಲ್ಲ. ಅವನು ನನ್ನ ಜೊತೆಗಿದ್ದಷ್ಟು ಸಮಯದಲ್ಲೂ ನಾನು ನಿನ್ನ ಪ್ರೇಯಸಿ ರೂಪದಲ್ಲಿದ್ದೆ. ಅವನು ಅದನ್ನೇ ನಂಬ್ಕೊಂಡು ಕೂತಿದ್ದ. ಕೊನೆಗೆ ಏನಿಲ್ಲ ಬಿಡು. ಮೊದಲು ನಾನು ಬಂದಿರೋ ಕೆಲಸ ಮುಗಿಬೇಕು. ಅವನ ಹತ್ರ ನನ್ನ ಕರ್ಕೊಂಡು ಹೋಗು. ಇಲ್ಲ, ಅದು ಮಾತ್ರ ಆಗಲ್ಲ. ಅವ್ನು ನೀನು ನೋಡಿಲ್ಲ ಅನ್ನೋದು ಮಾತ್ರ ನಾನು ನಂಬಲ್ಲ. ತ್ರಿವಿಕ್ರಮ್, ಬೇಡ ಅಂತ ಹೇಳಿದ್ನಲ್ಲ, ಅರ್ಥ ಮಾಡ್ಕೋ. ಅಳಿಮಯ್ಯ, ಅದು ನೀನು? ಮಾವ, ಇವಳು ಗೊತ್ತಾಯ್ತು ಅಳಿಮಯ್ಯ. ನೀನೆಲ್ಲಿ ಅಂತ ಇವರು ಮೊದಲು ಕೇಳಿದ್ದೆ ನನ್ನನ್ನು. ನೀನು ಎಲ್ಲಿದೀಯ ಅಂತ ತೋರಿಸೋಷ್ಟರಲ್ಲಿ ಇದಾವಲ್ಲಪ್ಪ
ನಮ್ಮ ಗ್ರಹಗಳು ಅವೆಲ್ಲ ಬಂದು ನನ್ನ ಜಾತಕದ ಮೇಲೆ ವಕ್ರಿಸ್ಕೊಂಡ್ಬಿಟ್ಟು ಅವನ್ ದೂರ ಮಾಡಿ ಶಾಂತಿ ಹೋಮ ಮಾಡಿಸ್ಬರೋದು ಇಷ್ಟೊತ್ತಾಯ್ತು. ಅಂದಾಗೆ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಮಾಯಾ. ಮಾಯಾ, ವೆರಿ ನೈಸ್ ನೇಮ್. ನಿಮ್ಮ ಊರು? ಮಾವ, ಅದೆಲ್ಲ ಬೇಕಾ ನಿಂಗೆ? ಅಡ್ರೆಸ್ ತಿಳ್ಕೊಂಡು ಪ್ಯಾನ್ ಕಾರ್ಡ ಮಾಡಿಸ್ಕೊಡ್ತೀಯಾ? ಇಲ್ಲ ಇಲ್ಲ, ನನ್ನ ಅಡಿಮಯ್ಯ ಜಾಸ್ತಿ ಕಾಮಿಡಿ ಮಾಡ್ತಾನೆ ಅಲ್ವೇನೋ ಅಳಿಮಯ್ಯ. ಸರಿ ಸರಿ ಸರಿ, ಅರಿಶಿನ ಶಾಸ್ತ್ರಕ್ಕೆಲ್ಲ ಕಾಯ್ತಿದ್ದಾರೆ, ಬಾರ ಬೇಗ ಹೋಗೋಣ. ಮಾವ, ನೀವು ಹೊರಡಿ, ನಿಮ್ಮ ಹಿಂದೆನೆ ಬರ್ತೇನೆ. ಲೇ, ಕರೆದ ತಕ್ಷಣ ಬರ್ಬೇಕಣೋ, ಏನೋ ಸುಡ್ಗಾಡು ಶುಂಠಿ ಕೊಂಬು ಅಂತ ರೀಸನ್ ಎಲ್ಲ ಕೊಡಬಾರ್ದು. ಬಾ ಹೋಗೋಣ. ಮಾವ, ನೀವು ಹೋಗಿ. ಅಲ್ಲ ಅಳಿಮಯ್ಯ, ನೀವು ಬನ್ನಿ. ಮಾವ, ಆಯ್ತು ಬಿಡು, ಅದಕ್ಕೆ ಗುರಾಯಿಸ್ತೀಯ. ಹೋಗ್ತೀನಿ. ನಿಮ್ಮ ಹೆಸರೇನಂದ್ರಿ? ಮಾಯಾ. ಮಾಯಾ. ಮಿಸ್ ಮಾಯಾ, ಬನ್ನಿ, ಒಟ್ಟಿಗೆ ಹೋಗೋಣ. ಮಾವ, ಬರ್ತಾನ ಕರ್ಕೊಂಡ್ ಬರ್ತೀನಿ, ನೀವು ಹೊರಡಿ. ಏನೋ ಇಲ್ಲಿಂದ ಅಲ್ಲಿಗೆ ಹೆಜ್ಜೆಗಳು ಸ್ವಲ್ಪ ಜಾಸ್ತಿ ಇತ್ತು. ಇವ್ರು ನನ್ನ ಜೊತೆ ಬಂದ್ರೆ ಹೆಜ್ಜೆಗಳು ಕಮ್ಮಿ ಆಗ್ತವೇನೋ ಅಂತ ಕೇಳಿದೆ ಅಷ್ಟೇ. ಪರವಾಗಿಲ್ಲ ಬಿಡಪ್ಪ, ನಾನೊಬ್ಬನೇ ಹೋಗ್ತೀನಿ. ನೋಡು, ನಾನು ಇವಾಗ ಶಾಸ್ತ್ರಕ್ಕೆ ಹೊರಡಬೇಕು. ನೀನು ಯಾರ ಕಣ್ಗೂ ಕಾಣಿಸ್ಕೋಬೇಡ, ದೂರದಲ್ಲೇ ಇದ್ಬಿಡು. ನಾನೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಹೊರಡು. ಆಯಿತು, ಹುಷಾರಾಗಿರು. ಸ್ವಲ್ಪ ಯಾ ಮಾಡಿದ್ರು ತಗಲಾಕೊಳ್ಳೋದು ನಾನು. ಹೊರಡು ಅಂದೆ. ಅಜ್ಜಿ ಬಂದ ನೋಡು. ಬೈಯೋದೇನಿದ್ರು ಡೈರೆಕ್ಟಾಗಿ ಬೈ. ಯಾಕಪ್ಪ ಇಷ್ಟು ಲೇಟು? ಅಲ್ಲ ಕಣೋ, ನಿನ್ ತಲೆ ಮೇಲೆ ಅರ್ಶಿನ ನೀರು ಬಿದ್ದಾಗ್ಲೇ ನೀನು ಮದುಮಗ ಅನ್ನೋದು ಖಾತ್ರಿ ಆಗೋದು. ಸರಿ ಹೋಗಪ್ಪ, ಹೋಗು. ನಡಿ ನಡಿ. ತ್ರಿವಿಕ್ರಮ್ ಬ್ರೋ, ಯಾಕಲ್ಲೇ ನಿಂತ್ಬಿಟ್ರಿ? ಓ, ಅರ್ಶಿನ ಶಾಸ್ತ್ರಕ್ಕೆ ನಾನು ಕೂತಿರೋದು ನೋಡಿ ಶಾಕ್ ಆಯ್ತಾ? ನನಗೂ ಅದೇ ಫೀಲಿಂಗು. ನಾನು ಬೇಡ ಬೇಡ ಅಂದ್ರೂ ಅಮ್ಮ ಅಜ್ಜಿನೇ ನನ್ನ ಕೂರಿಸ್ಬಿಟ್ರು. ಮಾಮ್, ಶಿವನೇ ಕೂತ್ಕೊಂಡಿದ್ದಾನೆ. ಅದು ಶಾಸ್ತ್ರ. ಅರ್ಶಿನ ಶಾಸ್ತ್ರದಲ್ಲಿ ಮದುಮಗ ತಾನೇ ಕೂತ್ಕೋಬೇಕು. ಬ್ರೋ, ಅಂದರೆ ಇವತ್ತು ಆಗ್ತಿರೋದು ನನ್ನ ಮದುವೆನಾ? ತ್ರಿಶೂಲ್ ಮಾಮ್, ಇದಂತ ಶಾಸ್ತ್ರ. ದಮಯಂತಿ, ನಾನು ಹೇಳ್ತೀನಿ. ಅಲ್ಲೋ ತ್ರಿವಿಕ್ರಮ್, ಇವತ್ತು ನಿನ್ನ ಮದುವೆನೋ ನಡೆದು ಹೋಗುತ್ತೆ, ಮುಂದೆ ಮನೇಲಿ ಶುಭ ಕಾರ್ಯ ಆಗೋದು ಬೇಡವಾ? ತ್ರಿಶೂಲ್ ಮದುವೆ ಆಗೋದು ಬೇಡವೇನೋ? ಅಲ್ಲ ಅಜ್ಜಿ, ಅವನ ಮದುವೆ ಇವತ್ತೇ ಶಾಸ್ತ್ರನಾ? ಹಾಗಲ್ಲ ಕಣೋ, ಮದುವೆ ಆಗೋ ಹುಡುಗನ ಜೊತೆ ಮದುವೆ ಆಗ್ಲಾರ್ದು ಹುಡುಗನ್ನ ಕೂರಿಸಿದ್ರೆ ಅವನಿಗೂ ಬೇಗ ಮದುವೆ ಆಗುತ್ತಂತೆ. ಕಂಕಣ ಭಾಗ್ಯ ಕೂಡಿ ಬರುತ್ತಂತೆ, ಅದಕ್ಕೆ ನಾನೇ ಕುಡಿಸಿದ್ದೀನಿ. ಅಂದ್ರೆ ತ್ರಿಶೂಲ್ ಬ್ರೋಗೂ ಆದಷ್ಟು ಬೇಗ ಮದ್ವೆ ಆಗತ್ತೆ ಅಂತ ಆಯ್ತು. ಈಗ ಅರ್ಶಿನ ಶಾಸ್ತ್ರ ಶುರು ಮಾಡ್ತಿರೋ ಇಲ್ವೋ? ಆವಾಗಲೇ ಲೇಟ್ ಆಗುತ್ತೆ ಅಂತಿದ್ರಿ, ಈಗ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ. ಆಯ್ತಪ್ಪ, ಶುರು ಮಾಡೋಣ. ನಡಿ ನಡಿ, ನೀವೆಲ್ಲ ಕೂತ್ಕೊಳ್ಳಿಮ್ಮ, ಕೂತ್ಕೊಳ್ಳಿ. ಮೊದಲು ಮುತ್ತೈದೆಯರು ಅರಿಶಿನ ಹಚ್ಚಿ. ಇವನಿಗೆ ಸ್ವಲ್ಪ ಸರಿಯಾಗಿ ಹಚ್ಚಿ.
ಹಾ ಹೌದೌದು. ಅಷ್ಟೇ ಹೇಗೆ ಹಚ್ಬೇಕು ಅಂತಂದ್ರೆ ಒಳ್ಳೆ ಸಂಬಂಧ ಹುಡ್ಕೊಂಡು ಬಂದು ಗಂಟು ಹಾಕೋಬೇಕು, ಹಾಗೆ ಹಚ್ಬೇಕು. ಅಣ್ಣ ಇವರೆಲ್ಲ ನಿಂಗೆ ಸ್ಕೆಚ್ ಹಾಕ್ತಿರೋದು ನೋಡಿದ್ರೆ ಸದ್ಯದಲ್ಲೇ ನಿನ್ಗೆ ಪಪ್ಪ ಡುಮ್ ಡುಮ್ ಡುಮ್. ಸದ್ಯದಲ್ಲೇ ಏನು, ಇವತ್ತೇ ಆದ್ರೆ ಆಗ್ಬೋದು, ಯಾರು ಗೊತ್ತು. ಓ ನೀನ್ ಹೇಳಿದ ತಕ್ಷಣ ಮದ್ವೆ ಆಗಕ್ಕೆ ಯಾವ ಹುಡುಗಿ ಇದ್ದಾಳಪ್ಪ? ಹಾಗೆ ಯಾರಾದ್ರೂ ಇದ್ರೆ ಈಗಲೇ ಹೇಳ್ಬಿಡು, ಇವತ್ತೇ ಮದ್ವೆ ಮಾಡಿಸ್ಬಿಡೋಣ. ಅಮ್ಮೋರೆ ಸುಮ್ನೆ ಇರಿ, ಆಮೇಲೆ ಹೂ ಅಂದ್ಬಿಟ್ಟಾನು. ಹುಡುಗಿ ಏನೋ ಸಿಕ್ಕಿದಾಳೆ, ಆದರೆ ಒಪ್ಪಿಗೆ ಅಪ್ಪುಗೆ ಮಾತ್ರ ಸಿಕ್ಕಿಲ್ಲ. ಅವ್ನ ಮನಸ್ಸಲ್ಲಿ ಅವಳನ್ನ ಮದುವೆ ಆಗ್ಬೇಕು ಅನ್ನೋದಿದೆ. ತ್ರಿಶೂಲ್ ಅವಳನ್ನ ಪಡ್ಕೊಳ್ಳೋಕೆ ಏನ್ ಬೇಕಾದ್ರೂ ಮಾಡಬಹುದು. ನಾನು ಅಲರ್ಟ್ ಆಗಿರ್ಬೇಕು. ಬ್ರೋ ಯಾಕೇನೋ ಮಾತಾಡ್ತಿಲ್ಲ, ಸುಮ್ಮನೆ ಬಿಟ್ರಿ. ನಾನು ಇವತ್ತೇ ಮದುವೆ ಆಗ್ಬಿಡ್ತೀನಿ ಅಂತನಾ? ಆಗ್ತೀನಿ, ಯಾಕಾಗಬಾರ್ದು ಬ್ರೋ? ಸುಮ್ಮನೆ ತಮಾಷೆ ಮಾಡಿದೆ. ಆಗೋ ಟೈಮಲ್ಲಿ ಆಗ್ತೀನಿ, ಆದರೆ ಇವತ್ತೇ ಅಂತ ಹೇಳ್ತಾ ಇಲ್ಲ. ಇವಳು ಬೇರೆ ಬಂದಿದ್ದಾಳೆ. ಈ ನನ್ನ ಮಗ ಟೆನ್ಷನ್ ಕೊಡೋದಲ್ಲದೆ ಈ ಹಾವರಾಣಿ ಕಾಟ ಬೇರೆ ತಡ್ಕೋಬೇಕು. ದೂರದಲ್ಲಿರೋ ಅಂದ್ರೆ ಎಲ್ಲರ ಮಧ್ಯೆ ಓಡಾಡ್ಕೊಂಡಿದ್ದಾಳೆ. ತ್ರಿವಿಕ್ರಮ್, ನಿಂಗೆ ಬರೋ ಹೆಂಡತಿ ನಿನ್ನ ಖುಷಿಯಾಗಿ ನೋಡ್ಕೋಬೇಕು. ಖುಷಿ ಫ್ಯೂಚರ್ ನನ್ನ ಕಣ್ಣು ಮುಂದೆ ಕಾಣಿಸ್ತಿದೆ. ಮಾಯಾಂಗನೆ ಏನಾದರೂ ಸಿಕ್ಕಾಕೊಂಡ್ರೆ ನನ್ನ ಕತೆ ಅಷ್ಟೇ. ಮಧುಮತಿ ನೀನು ಹಚ್ಚಮ್ಮ. ಇವಳು ಬೇಡ ಅಂದ್ರೆ ಕೇಳ್ತಾನೆ ಇಲ್ವಲ್ಲ. ತ್ರಿಶೂಲ್ ಇವಾಗ ಇವಳನ್ನೇನಾದ್ರೂ ನೋಡ್ಕೊಂಡಿದ್ರೆ ಮಾಯಾಂಗನೆ ಯಾಕಿಲ್ಲಿ ಬಂದಿದ್ಯಾ? ನನ್ನ ಮತ್ತೆ ಕರ್ಕೊಂಡು ಹೋಗಿ ಬಂದಿದ್ಯಾ? ಇಷ್ಟು ದಿನ ನನ್ನ ಕೂಡಾಕಿ ಮನೆಯವರಿಂದೆಲ್ಲ ದೂರ ಮಾಡಿದ್ದು ಸಾಲದು ಅಂತ ಇವಾಗ ಮತ್ತೆ ಕರ್ಕೊಂಡು ಹೋಗಿ ಬಂದಿದ್ಯಾ? ಯಾಕೆ ಹೀಗೆಲ್ಲ ಮಾಡ್ತಾ ಇದ್ಯಾ? ಯಾರು ನೀನು? ತ್ರಿಶೂಲ್, ಏನಾಯ್ತೋ? ಯಾರೋ ಅವಳು, ಯಾಕೆ ಹಾಗೆ ಮಾತಾಡ್ತೀಯಾ? ಅಮ್ಮ, ನಾನು ಇಷ್ಟು ದಿನ ಮನೆಯಿಂದ ಕಾಣೆ ಆಗಿದ್ನಲ್ಲ, ನಾನು ಯಾವುದೋ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗಿದ್ದೆ ಅಂತ ನೀವೆಲ್ಲ ಅಂದ್ಕೊಂಡಿದ್ರಿ. ಅದೆಲ್ಲ ಸುಳ್ಳಮ್ಮ. ನಾನು ಯಾವ ಫ್ರೆಂಡು ಮೀಟ್ ಮಾಡೋಕೆ ಹೋಗಿರಲಿಲ್ಲ. ಮತ್ತೆ ಎಲ್ಲಿಗೆ ಹೋಗಿದ್ದೆ? ಇವಳೇ ನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ಲು. ತ್ರಿಶೂಲ್ ಏನು ಹೇಳ್ತಿದ್ಯಾ? ಅವಳು ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದಾ? ಹೌದಮ್ಮ, ಅವತ್ತು ಬ್ಯಾಚುಲರ್ ಪಾರ್ಟಿ ಮುಗಿಸಿ ಮಲ್ಕೊಂಡಿದ್ದವನ್ನ ಇವಳೇ ಕರ್ಕೊಂಡು ಹೋಗಿದ್ದು. ಶಿವಾನಿ ರೂಪದಲ್ಲಿದ್ದು ನನ್ನ ಅಲ್ಲೇ ಕೂಡ ಹಾಕಿದ್ಲು.
ಮತ್ತೆ ಅಣ್ಣ ನಿನ್ ಫ್ರೆಂಡ್ಗೆ ಯಾರಿಗೋ ಪ್ರಾಬ್ಲಮ್ ಆಗಿದೆ, ನೀನ್ ಅಲ್ಲಿದ್ಯಾ ಅಂತ ಡ್ಯಾಡ್ ಹೇಳಿದ್ದು. ರೀನಮ್ಮ, ನಿಮ್ಮೆಲ್ರಿಗೂ ಸಮಾಧಾನ ಮಾಡೋಕ್ಕೆ ಅಂತ ಅಪ್ಪ ಎಲ್ರಿಗೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ರು ಅಷ್ಟೇ. ಆದ್ರೆ ನಿಜ ಏನು ಅಂದರೆ ನಾನು ಎಲ್ಲಿಗೂ ಹೋಗೇ ಇರಲಿಲ್ಲ. ಇವಳೇ ನನ್ನ ಕರ್ಕೊಂಡು ಹೋಗಿದ್ದು. ಇವಳು ಯಾಕೆ ನಿನ್ನನ್ನು ಕಿಡ್ನಾಪ್ ಮಾಡಿದ್ಲು? ನೀನು ಏನು ಮಾಡಿದೆ ಇವಳಿಗೆ? ಇವಳು ಯಾರು? ಅಮ್ಮ, ಅದಕ್ಕೆಲ್ಲ ಉತ್ತರ ಕೊಡ್ಬೇಕಾಗಿರೋದು ನಾನಲ್ಲ, ಅವಳೇ. ಹೇಳಮ್ಮ, ನನ್ನ ಮೊಮ್ಮಗನ್ನ ಯಾಕೆ ಕಿಡ್ನಾಪ್ ಮಾಡಿದೆ ಹೇಳು. ಮಾಯಂಗನೆ, ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಆದರೂ ನೀನು ನನ್ನನ್ನು ಹುಡ್ಕೊಂಡು ಇಲ್ಲಿ ತಂಗ ಬಂದಿದ್ಯಾ? ಯಾಕೆ? ಯಾರು ನೀನು? ಹೇಳು, ಮಾತಾಡು. ನೀನು ಉತ್ತರ ಕೊಡದೆ ನೀನನ್ನು ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ ನಾನು. ಹೇಳು, ಯಾಕೆ ನನ್ನ ಕಿಡ್ನಾಪ್ ಮಾಡಿದೆ? ನನ್ನ ಕಿಡ್ನಾಪ್ ಮಾಡೋಕ್ಕೆ ನಿನಗೆ ಯಾರಾದರೂ ಹೇಳಿದ್ರಾ? ಇಲ್ಲ ಅಂತ ಕೈ ತೊಳ್ಕೊಂಡ್ಬಿಟ್ರೆ ನಾನು ನೀನು ಬಿಟ್ಬಿಡೋದಿಲ್ಲ. ಅಲ್ಲ, ನೀನು ಯಾರು ಅಂದರೆ ನನಗೆ ಗೊತ್ತಿಲ್ಲ, ಆದರೂ ನನ್ನ ನೀನು ಕರ್ಕೊಂಡು ಹೋಗ್ತೀಯ ಅಂದರೆ ಡೆಫಿನೆಟ್ಲಿ ನನ್ನ ಕಿಡ್ನಾಪ್ ಮಾಡೋಕ್ಕೆ ನಿಂಗೆ ಯಾರೋ ಹೇಳಿದ್ದಾರೆ. ಯಾರದು? ಯಾರು ಅಂತ ಎಲ್ರ ಮುಂದೆ ಗೊತ್ತಾಗಬೇಕು. ಹೇಳು. ಅದು ಏಯ್, ನೀನಿವಾಗ ಬಾಯಿ ಬಿಡಲಿಲ್ಲ ಅಂದರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ನಿನ್ನ. ಹೇಳ್ತೀನಿ. ಹೇಳು. ನಿನ್ನನ್ನು ಕರ್ಕೊಂಡು ಹೋಗೋಕೆ ಹೇಳ್ದವರು ಬೇರೆ ಯಾರು ಅಲ್ಲ, ನಿಮ್ಮ ಮನೆಯವರೇ. ನಮ್ಮನೆ ಅವರ? ನಮ್ಮ ಮನೇಲಿ ಯಾರಿಂಥ ಕೆಲಸ ಮಾಡಿದ್ದಾರೆ? ನೀನ್ ತಪ್ಪಿಸ್ಕೊಳ್ಳೋದಕ್ಕೆ ಮನೆಯವ್ರ ಹೆಸರು ಹೇಳ್ತಾ ಇದ್ಯಾ? ಹಾಗೆ ಮಾಡ್ತಾ ಇದೆಯಾ? ನನಗೆ ಕೋಪ ಬರ್ಸ್ಬೇಡ. ಇಲ್ಲ, ನಾನು ಹೇಳ್ತಾ ಇರೋದು ಸತ್ಯ. ಯಾರವರು? ಬೇರೆ ಯಾರು ಅಲ್ಲ, ತ್ರಿವಿಕ್ರಮ್. ನನ್ನ ಮೈಂಡ್ಗೆ ಯಾಕಿಂತ ಯೋಚನೆಗಳು ಬಂತು? ಛೇ, ಹಾಗೆ ಮಾತ್ರ ಆಗಬಾರ್ದು. ತ್ರಿಶೂಲ ಅವಳನ್ನ ಗುರುತಿಡಿಬಾರ್ದು. ಏನು ಮಾಡಲಿ? ಅದಕ್ಕೆ ಏನಿದು ಸೀರೆ ಜುವೆಲ್ಸ್ ಎಲ್ಲ ಹಾಗೆ ಇದೆ, ಸುಮ್ಮನೆ ಕೂತಿದ್ದೀರಾ? ನೀವಿನ್ನು ಯಾವಾಗ ರೆಡಿ ಆಗೋದು? ಆಗ್ತೀನಿ ಅಂದ್ರೆ ಆಗೋದಿಲ್ಲ. ನೀವಿನ್ನೂ ಸೀರೆ ಉಟ್ಕೋಬೇಕು, ಜುವೆಲ್ಸ್ ಹಾಕಬೇಕು, ಮೊಗ್ಗಿನ ಜಡೆ ಹಾಕಬೇಕು. ಅಬ್ಬ, ಒಂದಾ ಎರಡ ಮುಹೂರ್ತದ ಲುಕ್ ಕ್ರಿಯೇಟ್ ಮಾಡೋದು ಅಷ್ಟು ಈಸಿ ಅನ್ಕೊಂಬಿಟ್ಟಿದ್ದೀರಾ ನೀವು? ನೀವು ಹೀಗೆ ಲೇಟ್ ಮಾಡ್ತಿದ್ರೆ ಅಣ್ಣ ಬೇರೆ ಯಾರನ್ನಾದ್ರೂ ಮದುವೆ ಆಗ್ಬಿಡ್ತಾನೆ. ಬೇಗ ಬನ್ನಿ. ರೀನಾ, ಚಿಂತೆ ಮಾಡಬೇಡ, ನಾನು ರೆಡಿ ಆಗ್ತೀನಿ ಅಂತ ಹೇಳಿದ್ನಲ್ಲ. ಅದ್ಯಾವ ಕಾನ್ಫಿಡೆನ್ಸಲ್ಲಿ ಹೇಳ್ತಿದ್ದೀರಾ? ಪಟ್ ಅಂತ ರೆಡಿ ಆಗೋದಕ್ಕೆ ನಿಮ್ಗೇನು ಮ್ಯಾಜಿಕ್ ಬರುತ್ತಾ? ಮ್ಯಾಜಿಕ್ ಬರುತ್ತೆ ಅಂತಾನೆ ಅನ್ಕೋ. ಅದಕ್ಕೆ ಇಂಥದನ್ನೆಲ್ಲ ತ್ರಿವಿಕ್ರಮ್ ಬ್ರೋಗ್ ಹೇಳಿ, ಅವ್ನು ನಂಬ್ತಾನೆ, ನಾನು ನಂಬಲ್ಲ. ಆಯ್ತು, ನಂಬೇಡ. ಸರಿ, ಅದಕ್ಕೆ ಬೇಗ ರೆಡಿಯಾಗಿ ಬನ್ನಿ ಆಯ್ತಾ? ನೋಡಿ, ಇಲ್ಲಿ ಅಣ್ಣನೇ ಕಾಲ್ ಮಾಡ್ತಿದ್ದಾನೆ. ನಾನು ಹೇಳಲಿಲ್ವಾ ನಿಮ್ಗೆ? ಹಾಯ್ ಅಣ್ಣ. ರೀ, ನಮ್ಮ ಅಲ್ಲಿ ಯಾಕೆ ಹೋದ್ರಿ? ಇಲ್ಲಿ ಎಲ್ಲರೂ ಕಾಯ್ತಾ ಇದೀವಿ, ಬೇಗ ಬನ್ನಿ. ಅದಕ್ಕೆ ಇನ್ನೂ ರೆಡಿ ಆಗಿಲ್ಲ, ನನ್ನ ಮಾತೇ ಕೇಳ್ತಿಲ್ಲ. ಫೋನ್ ಕೊಡಿ, ವಿಚಾರಿಸ್ಕೋತೀನಿ. ಅದಕ್ಕೆ ಅಣ್ಣ ಮಾತಾಡ್ಬೇಕಂತ. ಹಾಯ್ ಶಿವಾನಿ ಅವರೇ.
ಇನ್ನೂ ರೆಡಿಯಾಗಿಲ್ವಂತ ಯಾಕೆ ಹಾಂ ಏನು ಸಮಾಚಾರ? ನನ್ನ ತಂಗಿ ಮಾತು ಕೇಳಲ್ವಾ? ತ್ರಿಶೂಲ್, ಶಿವಾನಿ, ಏನು ಒಂದು ಸ್ವಲ್ಪ ಬಿಲ್ಡಪ್ ತೊಗೊಂಡೆ, ಸಾರಿ. ನಿನಗೆ ಆದಾಗ ಬಾ ಆಯಿತಾ? ಅದಕ್ಕೆ ನಾನು ಫೋಟೋ ಸೆಷನ್ಗೆ ಹೋಗ್ತೀನಿ, ನೀವು ಬೇಗ ಬೇಗ ರೆಡಿಯಾಗಿ ಬಂದ್ಬಿಡಿ ಆಯ್ತಾ? ತ್ರಿಶೂಲ್ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಎಲ್ರಿಗೂ ಗೊತ್ತಾದ್ರೆ ಏನು ಗತಿ? ಅವ್ನು ಬೇಕಂತ ಹೀಗೆಲ್ಲ ಮಾಡ್ತಿದ್ದಾನ?